ಹೋಗೋನಲ್ಲ ನಾನು. ನೀವುಗಳೆಲ್ಲ ಕೆಲ್ಸಗಳು ಮಾಡ್ತಾ ಇದ್ದೀರಿ, ನಿಮ್ ಮನೆಗಳಾಗ ನೀವ್ ಇದ್ದೀರಿ, ನಿಮ್ಗೆ ಯಾರಿಗೂ ತೊಂದರೆ ಕೊಡ್ತಾ ಇರಲ್ಲ. ನೆಕ್ಸ್ಟ್ ಒಂದು 10,000 ಜನ ಸೇರ್ಸೋಣ, ರಾಜ್ಯಾಧ್ಯಕ್ಷರನ್ನ ನಮ್ಮ ಬಿಜೆಪಿ ಮುಖಂಡರನ್ನೆಲ್ಲ ಕರೆಸಿ, ಏನೋ ಡುಪ್ ನಮ್ಮ ಮೇಲೆ ಕೇಸ್ಗಳು ಹಾಕ್ಸೋದು ಆಳು ಮುಳ್ಳು ಏನೋ ಮಾತಾಡ್ತಾನಂತೆ, ಅದಕ್ಕೆ ತುಪ್ಪ ಉತ್ತರ ಕೊಡ್ತೀವಿ. ಇವನ್ ಮೇಲೆ ಎಷ್ಟು ಕೇಸ್ ಬೀಳ್ತಾವ ಆಮೇಲೆ ನೋಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟ್ ಕೆಳಗೆ ಇರೋದೆಲ್ಲ ಲೂಟಿ ಮಾಡಿರೋದೆಲ್ಲ ಏನೋ ನಮ್ಮವ್ರನ್ನ ಹಿಡ್ಕೊಂಡಂಗೆ ಬಚಾವ್ ಆಗ್ಯದ ಒಂದಷ್ಟು ದಿನ. ಅದನ್ನ ಹೇಳ್ಕೊಂಡು ಯಾರು ಮಾಡಿರೋದೆಲ್ಲ ನಿಮ್ಗೆಲ್ಲ ಗೊತ್ತದೆ ಯಾರು ಸಪೋರ್ಟ್ ಮಾಡ್ಯಾರ ಅಂತೆಲ್ಲ. ಬರೋ ದಿನಗಳಲ್ಲ ಸಪೋರ್ಟ್ ಇರಲ್ಲ. ಹುಷಾರು, ಗಾಜಿನ ಮನೆ ನೀನಿರೋದು ನಂಜೇಗೌಡ, ಕಲ್ಲು ಹಾಕಿದ್ರೆ ನಿಮ್ ಮನೇಲಿ ಹೋಗೋದು. ಅದ್ಮಿಗೆ ಎಷ್ಟು ಬೇಕಾ ದುಡ್ಡು ತಿಂದ್ರೆ ನೆಮ್ಮದಿ ಹೊರಟ್ಬಿಡತ್ತೀನಿ 2 ವರ್ಷ. ಅದೇನೋ ಹಣೆ ಬರ ಕೆಟ್ಟಾಯ್ತು 1 ತಿಂಗಳು ಅಷ್ಟೇ. ಹಣೆ ಬರ ಚೆನ್ನಾಗಿ 2 ವರ್ಷ ಕೆಟ್ಟಾಯ್ತಾ 1 ತಿಂಗಳು. ನಮ್ಮವರೆಲ್ಲ ಡೌಟ್ ಅದೇ ಅಣ್ಣ, ನನ್ಗಿನ್ನೂ ಡೌಟ್ ಅದ ಏನಾಗಿದೆ ಗೊತ್ತಿಲ್ಲ. ಮೋಸ ಆಗಿದೆ, ಅದಕ್ಕೆ ಕಾರಣ ಸಾಕಷ್ಟು ಪುರಾವೆಗಳು ಸಿಕ್ಕವೆ. ವಿಡಿಯೋ ಇಲ್ಲ, 70 ಇಂಚ್ ನಮ್ದೆಲ್ಲ ನಾವು ಕೋರ್ಟ್ ಗಮನಕ್ಕೆ ತಂದಿದ್ವಿ. ಕೋರ್ಟ್ಗಿಂತ ದೊಡ್ಡವನು ಏನ್ ಹೇಳ್ತಾನೆ, ನನಗೆ ಅಸಮಾಧಾನ ಬಂದದೆ, ಇವ್ನಿಗೆ ಅಸಮಾಧಾನ ಬಂದ್ರೆ ಕೋರ್ಟ್ ಏನ್ ಮಾಡಕತ್ತದೆ. ಇವನೇನೋ ದೊಡ್ಡದು, ಇವ್ನಿಗೆ MLA ಆಗಿದ್ದು ಏನಾಗ್ಬಿಟ್ಟದಂದ್ರೆ ಮೈಸೂರು ಮಹಾರಾಜನಂತ ಆಗಬಿಟ್ಟಾನೆ. ಇವ್ನು ಓದ್ತಾ ಇದ್ರೆ ಕಲಿಕ್ ಬಿಡ್ಬೇಕು, ಇವ್ನ ಮಕ್ಕಳು ತಾಲೂಕ್ ಬಿಡ್ಬೇಕು. ಯಾರು ಹುಡುಗರೆಲ್ಲ ಹೇಳೋದಂತೆ ನಾನು ಅದೇ ಹಿಂಗೆ ಪೊಲೀಸವ್ರನ್ನ ಬಿಡೋದು. ಪೊಲೀಸವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ, ಇವ್ರ ಮಾತು ಕೇಳ್ಕೊಂಡು ನೀವ್ ಹಾಳಾಗ್ಬೇಡ್ರಿ. ನಿಮ್ ಮೇಲೆ ಎನ್ಕ್ವೈರಿಗಳಾಗ್ತವೆ, ನಿಮ್ ಕ್ಯಾರೆಕ್ಟರ್ ಹಾಳಾಗ್ತವೆ. ಹುಷಾರು, ಇವ್ರು ಕಾಸು ಕೊಟ್ಟು ಹೊರಗೆ ಹೋಗ್ಬೇಡ್ರಿ. ಮಾಡೋದು ಇವ್ನ ಧೈರ್ಯ ಸಾಲದು. ಅದೇ ಏನು ಇದಾಗಿತ್ತು, ಇವ್ನ ಕಂಪ್ಲೇಂಟ್ ಆಗ್ಬಿಟ್ಟಿತ್ತು ಅವಾಗ. ನಾನು MLA ಆಗಿದ್ದೆ. ನಾನು ಏನದು ಕೋರ್ಮಂಗಲಕ್ಕೆ ನಾನು ಮನೆ ಇತ್ತು ಅವಾಗ, ಕೋರ್ಮಂಗಲದಲ್ಲಿ ನಮ್ಮ ಹೆಂಗಸರು ಅಲ್ಲಿ ಹೋಗ್ತಾ ಇದ್ದೀನಿ. ಇವ್ನ್ ಕಾರ್ ಬಂದ್ಬಿಟ್ಟದ ಅಡ್ಡ, ನಾನ್ ನೋಡೇ ಇಲ್ಲ. ಒನ್ವೇನಾಗ ತಪ್ಪಿಸ್ಕೊಂಡು ಓಡ್ತಾನೆ ಒನ್ವೇಲಿ. ನಾನ್ ನೋಡಿದ್ದು ಇವನೇ ಆಗ್ತಾನೆ ಬುದ್ಬಿಟ್ಟು ನನ್ ತಲೆಗೆ ಬಂದತ್ ಅನ್ಕಂಡು. ಅಷ್ಟು ಪುಕ್ಕಲ ಇವನು, 7 ಪುಕ್ಕಲ. ಅಣ್ಣ ನೀವು ಟೇಕಲ್ಲರು, ಅವ್ನು ಧೈರ್ಯವಂತನಲ್ಲ. ಅಂದ್ರೆ ಹತ್ರ ಬರಲ್ಲ ಅವನು. ಅವ್ನ ಆನ್ಮಿಟ್ನಲ್ಲಿ ರವಿ ಇಲ್ಲೆಲ್ಲ ಇರ್ತಾನೆ. ಇಲ್ಲೇ ರವಿ ಎಲ್ಲಿದ್ಯಾ? ಎಂತ ಹೊಂಟಾಗದ ಎಲ್ಲಿ ಅವನು? ನೋಡ, ಅವನು ನಾನು ಅವನ ಜೊತೆಗಿದ್ದಾಗಿಂದನು ವಿರೋಧ ಮಾಡ್ತಾ ಇದ್ದೇನೆ, ತೊಡೆ ತಟ್ತಾನೆ. ಇವನೊಂದು ಕೂದಲು ಆಡ್ಸಕ್ಕಾಗಲ್ಲ, ಮಾಡಕ್ಕಾಯ್ತಾ? ಸಿದ್ಧಾರ್ಥ ಆನಂದ್ ಅಂತ ಒಬ್ಬ ಹುಡುಗ, ಯಾರೋ ವಿದ್ಯಾವಂತ ಹುಡುಗ, ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾ ಇರ್ತಾನೆ. ಅವನ ವಿರುದ್ಧ ಮಾತಾಡಕ್ಕೂ ಆಗಲ್ಲ. ಸಿದ್ಧಾರ್ಥ ಆನಂದ್ ಅಂತ ಮಾತಾಡ್ತಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ನಾನು ಅವ್ರು ನೋಡಿದ್ದೀನಿ ಅವ್ರದ್ದು ಇದೆಲ್ಲ. ಇನ್ನು ಯಾವ ಪಾರ್ಟಿಯವರ ಗೊತ್ತಿಲ್ಲ ನನಗೆ. ಹುಣಸಿಕೋಟೆ ತುಂಬಾ ಅರ್ಥಪೂರ್ಣವಾಗಿ ನೀಟಾಗಿ ಮಾತಾಡ್ತಾರೆ. ಅವ್ನು ಹಿಂಗೆ ಮಾತಾಡ್ಸಲ್ಲ. ಬಂದಿದ್ಯಾ ಲೇಲೆ ತೋಟಲ್ಲಿ ಮಂತನಕ್ಕೆ ಇವನಿಂದ ಆಗೈತಂತೆ MLA. ಇವನು ಹೆಂಗ್ ಮಾಡಿದ್ರೆ MLA ಬೇಕಂದ್ರೆ ಕೊನೆ ತನಕ ರೇಮಣ್ಣವ್ರೆ, ಅಣ್ಣ ಶೆಟ್ರತ ಅಡ್ಜಸ್ಟ್ಮೆಂಟ್ ಏನು ನಾನ್ ಗೆಲ್ಲಲ್ಲ ಅಂತ. ಆಮೇಲೆ ಸೋತ್ಬಿಟ್ರೆ ಹೆಂಗನ ಇರ್ಲಿ ಅಂತೇಳಿ ಅಲ್ಲೂ ಅಡ್ಜಸ್ಟ್ಮೆಂಟ್ ಆಗೇ ಇದೆ ಕೊನೆ ತನಕ. ಆಮೇಲೆ ನಾವು ಏನ್ ಮಾಡ್ತೀವಿ ಎಲೆಕ್ಷನ್ ಹಿಂದಿನ ನಮ್ಗೆ ಐಡಿಯಾನೇ ಇಲ್ಲ. ನಾನು ಮುಕ್ಕಾಲು ಊರು ಮುಗಿಸ್ಬಿಟ್ಟಿದ್ದೆ, ಮುಕ್ಕಾಲು ತಾಲೂಕು. ಆಮೇಲೆ ಓಡ್ ಬಂದ ಇಲ್ಲಿ ನಮ್ ತಾಲೂಕು. ನಮ್ ಅನ್ಕೊಂಡಿದ್ದು ಎಲ್ಲಾ ತಾಲೂಕಲ್ಲಿ ಹಿಂಗೆ ಕೊಟ್ಬಿಡ್ತೀರಿ ಅಂತ. ಇವ್ನ ಪಂಚಾಯತಿ ಒಂದೇ ಬಿಟ್ಟಿದ್ದೀನಿ, ಎಲ್ಲ ಬಿಟ್ಟಿದ್ದು ಕರೆಕ್ಟ್ ಮನೆಯಪ್ಪ. ಇವ್ನ ಪಂಚಾಯತಿ ಬಿಟ್ರೆ ಇನ್ ಯಾರು ಬಾಡಿಸಿರೋಕ್ಕಲ್ಲ. ಸಣ್ಣ ಪಣ್ಣ ಬೂತ್ ಖರ್ಚು ಕೊಡ್ತಿರಲ್ಲ ಅದ್ರದ್ದು. ಇವ್ನ್ ಕಾತ್ಕೊಂಡಿದ್ದು ಅವ್ರಿಗೆ ತಾನ ಅಂತ ವ್ಯಕ್ತಿ ಕಷ್ಟ. ನನ್ನ ನೀನ್ MLA ಮಾಡಕ್ ಆತದ? 5 ದಿನ ತಪ್ಪಿಸ್ಕೊಂಡು ಹೋದೆ. ಜಿಲ್ಲೆ ಪಂಚಾಯತ್ ಸೋತಿ ಮನೆ ಗೇಟ್ ಬೀಗ ಹಾಕೊಂಡ್ಬಿಟ್ಟಿದ್ದ. 5 ದಿನ ಹೋಯ್ತು ಅಂತ. ಆಮೇಲೆ KH ಮುನಿಯಪ್ಪನವ್ರಿಗೆ ಇವ್ನು ಬಿಡಿಸು ಕೊಟ್ಟಿದ್ದು. ಆಯಪ್ಪನಿಗೆ ಮೋಸ. ಆಯಪ್ಪನಿಗೆ ಬ್ರಾಹ್ಮಣರಿಗಿಂತ ಉತ್ತಮವಾದವನು. ಪೂಜೆ ಪುರಸ್ಕಾರ ನಾವೆಲ್ಲ ಸೋತ್ರು, ದೇವ್ರ ಆತನ ಬಿಡ್ಲಿಲ್ಲ. ಅವ್ರನ್ನ ದೇವ್ರ ಕಾಪಾಡಿ ಗೆಲ್ಸ್ಕೊಂಡಿವಿ. ನಾವಲ್ಲ, ನಾವ್ ಅನ್ಕೊಂಡ್ವಿ ಇವನ್ಗೋಸ್ಕರ ಅವ್ರ ಮೇಲೆ ಉಲ್ಟಾ ಮಾಡ್ಕೊಂಡ್ವಿ. ಅವ್ರ ಕರ್ದ ಟಿಕೆಟ್ ಚನ್ನಕೇಶ್ವರನವರು ಕೋಟಿಗಳು ಖರ್ಚು ಮಾಡಿದ್ರು. ಅವ್ರಿಗೆ ತುಪ್ಪಿಸಿ ಇವ್ರಿಗೆ ಕೊಡಿಸಿ ಕೊನೆಗೆ ಅವ್ರಿಗೆ ನಾಗರಾಜ್ ಅವ್ರ ಸೋಲ ಕಾರಣ ಏನೇನ್ ಹಗರಣೆಗಳು ಮಾಡಿದ್ನೋ ಎಲ್ಲ ಅವ್ರ ತಲೆಗೆ ಬಂತು. ನಮ್ಮ ಜೊತೆಗೆ ವಿಷಯ ಕಕ್ತಾನೆ ಇದ್ದ ಗೊತ್ತು. ಊದುವಾದಾಗ ಏನ ಹಣೆ ಬರ ಆಗೋದ ಒಳಗೆ. MLA ನನ್ಗೆ MLA ನನ್ಗೆ ಬೇಜಾರಾಗ್ಬಿಟ್ಟದೆ. ಇವನು MLA ಆದ, ನಾನು MLA ಅಲ್ಲಪ್ಪ. ಎಲ್ಲಾರು ಇಂಥವ್ನು MLA, ನಾನು MLA. ಬೇಕಾ ನನ್ಗೆ MLA ಗೆ ಇವಾಗ ಇಂಥವ್ರೆಲ್ಲ MLA ಆಗಿದೆ, ನಾನು ಯಾಕೆ ಆಗ್ಬೇಕು? ನೀನು ಮಿನಿಸ್ಟರ್ ಆಗಿ ಆ ಮಿನಿಸ್ಟರ್ಗಳನ್ನ MLA ಗಳ ದ್ವೀಪಾಲದಾಗ ಹೋಯ್ತಾವ್ರಿ. ನಮ್ಗೆ ಬರ್ತದೆ
ಮಿನಿಸ್ಟರ್ ಆಗಬೇಕು. ಇಂತ ಒಂದು ಜನಪರ ಹೋರಾಡ ಅಂತ ವ್ಯಕ್ತಿನ ಮಿನಿಸ್ಟರ್ ಮಾಡೇಬೇಕು ಅಲ್ಲ. ಕಾಂಗ್ರೆಸ್ ಅಂತವರೇ ಬೇಕು. ಇಂಥವ್ರು ಹುಡುಕ್ತಾರ ಅವರು, ಎಲ್ಲೆಲ್ಲಿ ಲೂಟಿ ಮಾಡ್ತಾರ ಅವ್ರನ್ನ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ದೂರ ಇಟ್ಟರೆ ಕಾಂಗ್ರೆಸ್ ಉದ್ಧಾರ ಆಗಕ್ಕಾಗೋದು. ಕಾಂಗ್ರೆಸ್ ಒಂದು ಅಪೋಸಿಷನ್ ಪಾರ್ಟಿ ಅಂತ ಆಗೋದು. ಏನು ಮಾನದಂಡ ಇಲ್ಲ. ಇಂಥ ಲೂಟಿಕೋರನ್ನೆಲ್ಲ ನೀವು ಬಳಸ್ಕೊಂಡಿದ್ರೆ ಪಾರ್ಟಿ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಏನಾಗಿದೆ, ಇಡೀ ಡೆಲ್ಲಿಗೆ ಹೋಗಿದ್ದೆ ಮೊನ್ನೆ ಕೇಬೆಟ್ ಹಾಕಕ್ಕೆ. ಕರ್ನಾಟಕ ಅಂದ್ರೆ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಲ್ಲಿಗೆ ತಂದು ಕೂರಿಸಿದ್ವಿ. ಏನ್ ಪಾರ್ಟಿ, ಬರೀ ಕಾಂಗ್ರೆಸ್ ಪಾರ್ಟಿಗೆ ಸೀಮಿತ ಅಲ್ಲ, ಎಲ್ಲರೂ ಸೇರ್ಕೊಂಡಿದ್ವಿ. ಆಲ್ ಪಾರ್ಟೀಸ್. ಕರ್ನಾಟಕ ಅಂದ್ರೆ ಭ್ರಷ್ಟಾಚಾರ. ಇದು ಕೊನೆ ಆಗಿಲ್ಲ ಅಂದ್ರೆ ನಾವೆಲ್ಲ ವೇಸ್ಟ್. ರಾಜಕಾರಣದಾಗ ಇರೋದೇ ವೇಸ್ಟ್. ಬಿಟ್ಬಿಟ್ಟು ಅತ್ಲಕ್ ಸುಮ್ನೆ ಹೋಗೋದು ಒಳ್ಳೇದು. ಎಂತವ್ರು ರಾಜಕಾರಣ ಸರಿ ಇದ್ರೆ ಲೂಟಿ ಮಾಡೋರ್ ರಾಜಕಾರಣ ಅಂತ ನಾವೇ ಹೇಳ್ಬಿಟ್ಟು ನಾವೇ ದೂರ ಆಗ್ಬಿಡ್ಬೇಕು. ಎಲ್ಲಿ ನಿಂತೀರಿ ಮಾಲೂರು ಜನ, ನೀವೆಲ್ಲ ನೋಡ್ಕೊಂಡು ನಿಂತಿದ್ದೀರಿ. ಆ ಕೆರೆ ಯಾಕಂದ್ರೆ ನೀವೆಲ್ಲ ಉಳಿದು ಕೇಳಂಗಿಲ್ಲ. 35 ಕೋಟಿ ಬೇಕಾ ಕೆರೆಕ? ಆ ಮಣ್ಣು ನೆಚ್ಚಿ ಅಲ್ಲಿ ಹಾಕಕ್ಕ ಏನನ್ನ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನ. ನಿಮ್ದೇನ್ ಪೆಸ್ಟಿಸೈಡ್ಸ್ ಏನ್ ತಿಂದು ಕೊಟ್ಬಿಡು, 3 ಕಟ್ ತಿನ್ಬಿಟ್ಟು ಹೋಗ್ಬಿಡ್ಲಿ ಅದ್ರಾಗೂ ಕೊಡು. ಸುಮ್ಮನೆ ನೀವು ಗೌರವ ನಮ್ಗೆ ಯಾಕಪ್ಪ ಈ ಗೌರವ ಕಳ್ಕೊಂಡೆ. ನೀವು ಗೌರವ ಏನಾಗ್ತದೆ, ದೇಶ ಹಾಳಾಗೋದು ಕೆಟ್ಟ ಜನದಿಂದ ಅಲ್ಲ. ಒಂದು ಪ್ರಾವರ್ಬ್, ಕೆಟ್ಟ ಜನದಿಂದ ಇಲ್ಲ, ಒಳ್ಳೆಯವರು ಮನೆಯಲ್ಲಿ ಕೂತಿರೋದ್ರಿಂದ ದೇಶ ಹಾಳಾಗ್ತದೆ. ಒಳ್ಳೆ ಜನ, ರೈತರು ಪ್ರಶ್ನೆ ಮಾಡದೆ ನಿಮ್ಮಂತವ್ರು ಯಜಮಾನ್ರುಗಳು ನನ್ಗೆ ಯಾಕಂತ ಮನೆ ಕೂತಿರೋದ್ರಿಂದ ಮಾಲೂರಿಂಗ್ ಆಗಿರೋದು. ಕೆಟ್ಟ ನನ್ನ ಮಕ್ಕಳೆಲ್ಲ ಮೇಲಕ್ಕೆ ಹೋಗ್ಬಿಟ್ಟಾರೆ ಲೂಟಿ ಮಾಡೋದು. 35 ಕೋಟಿನ 35 ಕೋಟಿ ಅಲ್ಲ, 10 ಕೆರೆ ಮಾಡ್ಬೋದಾಗಿತ್ತು ಇದರಲ್ಲಿ ಮಾಲೂರು. 35 ಕೋಟಿ ಏನೋ ಆ ಮಣ್ಣೆತ್ತಿ JCB ಕೊಡ್ತೀನಿ. ಸುಮ್ಮನೆ ಇದ್ದೆ, ಲೋಕಾಯುಕ್ತಗೂ ಕೊಡ್ತೀನಿ, ಎಲ್ಲದಕ್ಕೂ ನಾಳೆ ಕೊಟ್ಟು ಬರ್ತೀನಿ. ಬದುಕಲಿ. DC ಕೊಟ್ರೆ ವೇಸ್ಟ್, ಬರಲ್ಲ. ಅವ್ರು ಕಾಸು ಕೊಟ್ಟು ಬಂದಿರ್ತಾರೆ, ಇವ್ರು ತಿರುಗಿ ಎತ್ತಾಕ್ಸ್ಬಿಡ್ತಾರೆ. ಒಲೆ ಇದೆ. ಮೊದ್ಲಿರ್ಲಿಲ್ಲ. ಸಿದ್ದರಾಮಯ್ಯನವರು ನಾನು ಮೊದಲನೇ ಸಲ MLA ಆಗಿದ್ದಾಗ 13 ರಿಂದ 18 ಒಬ್ಬ DC ಅವ್ರ ಹತ್ರ ₹1 ತಗೊಳ್ದೆ ನಮ್ ಕೋಲಾರ ಕಳಿಸಿ. ಸತ್ಯವತಿ ಅವರಿದ್ರು, ತ್ರಿಲೋಕ್ ಚಂದ್ರ ಇದ್ರು, DK ರವಿ ಅವರಿದ್ರು. 3 ಜನದ ಹತ್ರ ₹1 ದುಡ್ಡು ತಗೊಳ್ದೆ DCಗಳು ಬಂದಿದ್ವಿ. ನಾನೇ ಸಾಕ್ಷಿ. ಸಿದ್ದರಾಮಯ್ಯನವ್ರು ಮಾಡಿದ್ದು. ಇವತ್ತು ನಿಮ್ಗೆ ಗೊತ್ತದೆ, ಅವ್ರು ಬೇಡ ಅಂದ್ರು ಪೋಸ್ಟಿಂಗ್ಸೇ ಕೊಡಲ್ಲ. DCಗಳು ಕಾಸು ಕೊಡದೆ ಪೋಸ್ಟಿಂಗ್ಸ್ ಇಲ್ಲ. ಇಲ್ಲಿ ಬಂದು ನಿಂತದ್ದು ಗಲೀಜು. ಈ ವಾತಾವರಣದಲ್ಲಿ ಮಾಲೂರು ನೋಡ್ರಿ, ಹೇಳ್ತಾ ಇದ್ದೀನಿ, ನಾನ್ ಫೋನ್ ಮಾಡ್ಬೇಕು, ನಿಮ್ಮನ್ನು ಬಾ ಅಂತ ಹೇಳ್ಬೇಕು, ಎದ್ದು ನಿಲ್ಬೇಕು ಅನ್ನೋ ದಿನೆಲ್ಲ ಹೊರಟೋಗಿದೆ. ನೀವೆಲ್ಲ ಹಳೆ ಅಕ್ಕಡೆಗಳೆಲ್ಲ ಬಿಸಾಕ್ಬೇಡ್ರಿ, ಮನೆಗಳಿಗೆ ಇಟ್ಕೊಳ್ರಿ. ಹಳೆವು ಅಕ್ಕ, ಹಳೆವು ಬಿಸಾಕಕ್ ಹೋಗ್ಬೇಡ್ರಿ. ಬಂದ್ರೆ ಸಾಮಾನ್ಯ ಜನದ ಮೇಲೆ ಹೊರೆ ಹಾಕ್ಬಾರ್ದು ಅಂತೇಳಿ ಪ್ರಧಾನ ಮಂತ್ರಿಗಳು ಹಾಕ್ಯಾರ. ಅದನ್ನು ಕೂಡ ಊರುಗಳಲ್ಲೆಲ್ಲ ಮುಟ್ಟಿಸ್ಬೇಕಾಗ್ತದೆ. ನಮ್ಮ ದೇಶ ಇವತ್ತು ಉಳಿದ್ರೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಂದ ಉಳಿದ್ರೆ ನಾವೆಲ್ಲ ನೆಮ್ಮದಿಯಾಗಿದ್ದೀರಿ ಅಂದ್ರೆ ನರೇಂದ್ರ ತಮ್ಮನ್ನ ಜೈಲ್ ಹಾಕ್ಸ ಗೂಂಡ ಆಗ್ತಾರೆ. ಅವ್ರೇನೋ ಪರ್ಸನಲ್ ಇದು ಗಲಾಟೆಗಳು ಮಾಡ್ಕೊಂಡು ಯಾರೋ ತೀರೋದು ತಮಿಳ್ನಾಡು, ಅವ್ರ ಮೇಲೆ ದ್ವೇಷ ಸಾಧಿಸಿ ಹುಡುಗ ಏನೋ ಯಂಗ್ಸ್ಟರ್ ಏನೋ ತೀಟೆ ಮಾಡಕ್ಕೆ ತಪ್ಪಿಲ್ಲ, ಏನೋ ಹಾಗಿದೆ. ಅವ್ರ ಪಾಡ ಅವ್ರು ಬಿದ್ಕಂತಾರೆ ಅಂದ್ರೆ ಇವ್ನ್ ಫೋನ್ ಮಾಡಿ ಅದ್ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿ ಬಾ ಅಂತ ಮೆತ್ತಗೆ ಕರ್ಕೊಂಡೋಗಿ ಗೂಂಡ ಆಗಿ ಮೈಸೂರು ಕಳ್ಸಿ. ಎಲ್ಲ ದ್ವೇಷಗಳು ಬೇಕು ಅವನಿಗೆ. ಅವ್ನ ಮನ್ಸಲ್ಲಿ ಉಳಿತದ? ರೋಸ್ ಹೋಗ್ಬಿಟ್ರೆ ಹಿಂಸೆ ಎಷ್ಟು ಜನ ಕೊಡ್ತೇನೆ ನೀನು? ಇವ್ನು ಕಿರಣ್ ಹಿಡಿದಿರೋದಾಗ ಪಾಲಿಸ್ ಅವ್ನು ರೆಡಿ ಅವನ ಜೈಲ್ಗೆ ಹೋಗ ಎಷ್ಟು ದಿನ ಹಾಕ್ಸ್ತಿ ಹಾಕೊಡ್ತದೆ. ಆಮೇಲೆ ಏನ್ ಮಾಡ್ತೇಕತ್ತ ನಿನ್ ಕೈಗ? ಏನ್ ಮಾಡಕ್ ಆತದ ನಿನ್ ಕೈಗ? ಸುಮ್ನೆ ಕೇಸ್ ಹಾಕ್ಸೋದು ಆತದ? ಆ ಕಾಲದಾಗ ಇದೀರಾ? 1-2 ಮಾಡ್ಬೋದು, ಗೊತ್ತಿಲ್ದಂಗೆ. ಪೊಲೀಸ್ ಅವ್ರಿಗೂ ಮತ್ತೆ ತಲೆಗಿದು. ಇವತ್ತು ಹೇಳಿದೀನಿ, ಇವತ್ತು IG ಅವ್ರಿಗೆ SP ಅವ್ರಿಗೆ ಎಲ್ಲ ಮೊದ್ಲೇ ಕೊಟ್ಬಿಡ್ತೀನಿ. ಕೋರ್ಟ್ ಕೂಡ ದಾವೆ ಹೊಡ್ಬಿಡ್ತೀನಿ. ಸೀದಾ ಇವತ್ತು ಜಿಲ್ಲಾ ಅಧ್ಯಕ್ಷ ಬರ್ಬೇಕಾಯ್ತು. ಅಧ್ಯಕ್ಷ ನಿಮ್ ಕೆಲ್ಸ ಓಕೆ, ನಮ್ಮ ಮೇಲೆ ಯಾರ್ಯಾರ ಮೇಲೆ ಕೆಲ್ಸಗಳಾಗಿದೆ ಎಲ್ಲ ಕೊಡ್ತೀನಿ, ತಗೊಂಡು ಅಮಿತ್ ಶಾ ಅವ್ರಿಗೆ ತಲುಪಿಸ್ಬೇಕಿದು. ಇಲ್ಲಾಂದ್ರೆ ಮಾಲೂರು ರಂಗ್ ಆಗುತ್ತದೆ. ಇವ್ನು ಹೇಳಿದ್ದೆಲ್ಲ ಮಡಿಗೆ ಕೂತ್ಕೊಳ್ಳಲ್ಲ. ಯಾರದು ಏನಾಗುತ್ತದೆ? ಪೊಲೀಸ್ ಅವ್ರಿಗೆ ಫಸ್ಟ್ ಎಲ್ಲ ಕೊಡ್ರಿ. ಇವನು ಪೊಲೀಸ್ ಅವ್ರ ಮಾತು ಕೇಳಲ್ಲ. ಇವ್ನು ಹೇಳ್ದಂಗೆ ಕೇಳ್ಬೇಕು ಅವ್ರು. ಇವ್ನು ಹೇಳ್ದೆ ಗಾಂಜಾ ಮರೋರ್ ಹತ್ರ ದುಡ್ಡು ವಸೂಲಿ ಆಗ್ತಾರೆ. ಮಕ್ಳೆಲ್ಲ ಹಾಳಾಗೋದ್ರು. ಮಾಲೂರು ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಯಜಮಾನ್ರಿಗೆ ನಾವು ಕೂತಿದ್ದೀರಿ, ಮಕ್ಳುಗಳಿಗೆ ಗಾಂಜಾಗಳಿಂದ ಸಪ್ಲೈ ಮಾಡಿಸ್ತಾರೆ. ಇಸ್ಪೀಟ್ ಆಡ್ಸೋದು. ಇವ್ನು ಡೈರೆಕ್ಟ್ ಆಗಿ ಕೊಡ್ಲಿ, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ರೆ ಫ್ರೀ ಆಗಿ ಬಾರ್ದು ತಾನೆ. ಇಲ್ಲೆಲ್ಲಿ ದುಡ್ಡು? ಯಾವ ಕಡೆ ದುಡ್ಡು ಬರ್ತಂದ್ರೆ ಅಲ್ಲೋಗಿ ನಿಂತ್ಕೊಂಡು ಇವನು ಇವ್ರ ಮನೆಯವರು ಯಾರು. ಇದು ಫಸ್ಟ್ ಟೌನ್ ಪ್ಲಾನಿಂಗ್ ಕನ್ವರ್ಷನ್ ಇಷ್ಟು
ಕನ್ವರ್ಷನ್ ರಿಲೀಸ್ ಆಗ್ತಾ ಇದ್ದಂಗೆ ಪಂಚಾಯತಿಗೆ ಹೋಗ್ತದೆ, ಅಲ್ಲಿ ಮನೆ ಮಕ್ಕಳು ಕಳಿಸ್ತಾನೆ ಸೈಟ್ ಗಿಸ್ಟ್ ಖಾತೆ ಮಾಡಕ್ಕೆ. ಪಿಡಿಒ ಅವರಷ್ಟು ಕಿತ್ಕೋಬೇಕು, ಅವ್ರಿಗೆ ಕಿತ್ಬೇಕು. ರೈತರು ಬದುಕದೆ ನಾವು ಒಂದು ಡೆತ್ ಸರ್ಟಿಫಿಕೇಟ್, ಒಂದು ಬರ್ತ್ ಸರ್ಟಿಫಿಕೇಟ್ ಕೂಡ ಕಾಸು. ಇನ್ನು ಎಲ್ಲರಿಗೂ ದುಡ್ಡು ತಿಂದು ಸಾಯಿ ನೀನು. 15,000 ಒಂದು ಬರ್ತ್ ಸರ್ಟಿಫಿಕೇಟ್, ಒಂದು ಡೆತ್ ಸರ್ಟಿಫಿಕೇಟ್. ನಾನು ಬದುಕಿದ್ದೀನಿ ಅಂತ ಹೇಳಕ್ ಮಗುಕ್ ದುಡ್ಡು ತಗಂತೀಯ. ಒಂದು ಡೆತ್ ಸರ್ಟಿಫಿಕೇಟ್ ಸತ್ತಾದ್ರೂ ಕೂಡ ಬಿಡಲ್ಲ ನೀನು ದುಡ್ಡು ತಗೊಂಡು. ಇದು ಜೀವನನೇ ಇದು. ಕೃಷ್ಣ ಬೈರೇಗೌಡರಿಗೆ ಹೇಳ್ತಾ ಇದ್ದೀನಿ, ಆಮೇಲೆ ನಿಮ್ MLA ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ವಸೂಲಿ ಆಗ್ತಾನೆ. ಇವನು ಮನಿಕಾಯ ಅದನ್ನಾರ ಅಡ್ಡಾಕ್ಸ್ರಿ ಅದನ್ನಾರ ಇನ್ನು ಎಲ್ಲಾದ್ರಿಗೂ ತಗೊಂಡು ಬಿಡ್ಬಿಡ್ರಿ ನೀವೇ. ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್. ನಾನು ಬದುಕಿದ್ದೀನಿ ಸತ್ತಿದ್ದು ಅದಕ್ಕೂ ದುಡ್ಡು ವಸೂಲಿ. ಅವ್ರು ಕೇಳಿದ್ರೆ ಯಾಕ್ರೆ ದುಡ್ಡು ತಗೊಂತೀನಿ, ನಾವು ತಿಂಗಳಿಗೆ ಇಸ್ಕೊಡ್ಬೇಕು ಅಂತ ನೋಡಿ. ಸಾಯಂ ನಮ್ಮ ತಿಂಗಳಲ್ಲ ಸಾಯಂಕಾಲ ಮತ್ತೆ ವಸೂಲಿ ಕಾಲ ಅದು ಸಬ್ ರಿಜಿಸ್ಟರ್. ಬೆಳಿಗ್ಗೆಯಿಂದ ಎಷ್ಟಾದ್ರೆ ಇಷ್ಟು ಸಾಯಂಕಾಲಕ್ಕೆ ವಸೂಲಿ. ಎಷ್ಟು ದಿನ ಹಿಂಗೆ ಕೈ ಕಟ್ಕೊಂಡು ಕೂತ್ಕೊಂತೀರಿ ನಮ್ಗಿಲ್ಲ ಅಂತ ಎಲ್ಲ ಮಾತಾಡ್ಬೇಕಂದ್ರೆ. ಇಲ್ಲಿ ಪಾರ್ಟಿ ಬಿಟ್ಬಿಡ್ರಿ, ನಾನ್ MLA ಆಗೋದು ಬೇಡ ಬಿಟ್ಬಿಡ್ರಿ. ಮಾಲೂರು ಉಳಿಸ್ಕೊಳ್ರಿ. ಏನ್ ಇವನ್ ಹತ್ರ ಎಷ್ಟು ಮಾಡೋದು? ಅದೇ ಪಂಗ. ಎಲ್ಲಿ ಗೋಮಾಳಗಳು ಎಲ್ಲೂ ಬಿಟ್ಟಿಲ್ಲ. ಈಗ ಒಂದು ಸ್ಪೆಷಲ್ ಮೀಟಿಂಗ್ ಕರಿತಾ ಇದೀವಿ. ಅವ್ರ ಊರಲ್ಲಿ ಗೋಮಾಳದಲ್ಲಿ ಎಲ್ಲೆಲ್ಲಿ ಲೂಟಿ ಮಾಡ್ಯಾನ ಅಂತ ಊರಲ್ಲಿ ಗೊತ್ತಿರ್ತದೆ. ಅವರೆಲ್ಲ ಒಂದು ಪಟ್ಟಿ ಕೊಡ್ಬೇಕು. ಅದನ್ನೆಲ್ಲ ಪಟ್ಟಿ ಮಾಡಿ ನಾನು ಎಲ್ಲೆಲ್ಲಿ ಕನ್ಸರ್ಟ್ ಅಥಾರಿಟೀಸ್ಗೆ ನಾನು ಕೊಡ್ತೀನಿ. ಇವ್ರು ಯಾರ ಕೈ ಮಾಡಿಲ್ಲ ಅಂದ್ರೆ PIL ಹಾಕ್ಸ್ತೀನಿ. ಇವ್ನು ದಿಗ್ಬಿಡೋದೇ ಕೋರ್ಟ್ಕ. ಅಲ್ಲೂ ಮ್ಯಾನೇಜ್ ಮಾಡಕ್ ಬಂದವೆ. ನಮ್ಮ ಲಾಯರ್ ಕಾಸು ಕೊಟ್ಬಿಟ್ಟಾರೆ, ಮೊದಲೇ ಲಾಯರ್. ಇವರೆಲ್ಲ ಹೇಳೋರು ನಾವು ಸರಿ ಇಲ್ಲ ನೋಡ್ರಿ ಅಂತ. ನಾವು ಇವ್ರು ಸರಿ ಇಲ್ಲ ಅಂದ್ರೆ